ನನ್ನ ಗಂಡನ ಮರಣದ ನಂತರ ಮನೆಯ ಖರ್ಚಿನ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಬಿತ್ತು. ನನ್ನ ಗಂಡನಿಗೆ ಒಂದೇ ಮನೆ ಇತ್ತು, ಅಲ್ಲಿ ನಾನು ಮಕ್ಕಳೊಂದಿಗೆ ವಾಸಿಸುತ್ತಿದ್ದೆ. ನಾನು ವಿದ್ಯಾವಂತನಾಗಿದ್ದೆ ಮತ್ತು ಮದುವೆಗೆ ಮುಂಚೆಯೇ ಕೆಲಸ ಮಾಡುತ್ತಿದ್ದೆ, ಆದ್ದರಿಂದ ನನಗೆ ಬೇಗನೆ ಕೆಲಸ ಸಿಕ್ಕಿತು. ಆದರೆ ಸಮಸ್ಯೆ ಏನೆಂದರೆ ನನ್ನ ಮಕ್ಕಳು ತುಂಬಾ ಚಿಕ್ಕವರಾಗಿದ್ದರು. ನನ್ನ ಹಿರಿಯ ಮಗನಿಗೆ 3 ವರ್ಷ ಮತ್ತು ನನ್ನ ಕಿರಿಯ ಮಗಳಿಗೆ ಕೇವಲ 6 ತಿಂಗಳು. ಅಂತಹ ಚಿಕ್ಕ ಮಕ್ಕಳನ್ನು ಮನೆಯಲ್ಲಿ ಒಂಟಿಯಾಗಿ ಬಿಡಲು ನನಗೆ ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವರನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಿದ್ದರೆ, ನನ್ನ ಕೆಲಸ ಆನ್ ಕಾಲ್ ಆಗಿದ್ದರಿಂದ ನನ್ನನ್ನು ನಿರಾಕರಿಸುತ್ತಿರಲಿಲ್ಲ, ಆದ್ದರಿಂದ ಅವರನ್ನು ನನ್ನೊಂದಿಗೆ ಕರೆದುಕೊಂಡು ಹೋಗಲು ಅಸಾಧ್ಯವಾಗಿತ್ತು. ಈ ಕಾಲದಲ್ಲಿ ನಾನು ಯಾರನ್ನೂ ನಂಬಲು ಸಾಧ್ಯ? ಈ ನಗರದಲ್ಲಿ ನನಗೆ ಹೆಚ್ಚು ತಿಳಿದಿರಲಿಲ್ಲ. ಅರುಣ್ ಜೊತೆ ನನ್ನ ಮದುವೆ ಆಯ್ಕೆಯ ಮದುವೆಯಾಗಿತ್ತು. ನನ್ನ ಹೆತ್ತವರೊಂದಿಗೆ ಜಗಳವಾಡಿದ ನಂತರ ನಾನು ನನ್ನ ಆಯ್ಕೆಯ ಅರುಣ್ ಅವರನ್ನು ಮದುವೆಯಾಗಿದ್ದೆ, ಆದ್ದರಿಂದ ನನ್ನ ಪೋಷಕರು ಅವರಿಗೆ ನನ್ನ ಮುಖವನ್ನು ತೋರಿಸಬೇಡಿ ಎಂದು ಹೇಳಿದರು. ನಾನು ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ನಾನು ಸಂಪೂರ್ಣವಾಗಿ ಅಸಹಾಯಕನಾಗಿದ್ದೆ. ಈ ವಿಷಯವನ್ನು ಹೇಗೆ ಪರಿಹರಿಸಬೇಕೆಂದು ನಾನು ದಿನವಿಡೀ ಯೋಚಿಸುತ್ತಿದ್ದೆ. ನಾನು ನನ್ನ ನೆರೆಹೊರೆಯವರೊಂದಿಗೆ ಮಾತನಾಡಿದೆ, ಅವರು ನನ್ನ ಸ್ನೇಹಿತರಾಗಿದ್ದರು, ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಅವಳು ಕೂಡ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳ ಕಚೇರಿಯಲ್ಲಿ ನನಗೆ ಕೆಲಸ ಸಿಕ್ಕಿದ್ದು ಅವಳೇ. ನಾನು ಮಕ್ಕಳೊಂದಿಗೆ ಏನು ಮಾಡಬೇಕೆಂದು ಕೇಳಿದೆ. ಅವಳು ಹೇಳಿದಳು, ನನಗೆ 14 ವರ್ಷದ ಟ್ರಾನ್ಸ್ಜೆಂಡರ್ ಮಗು ಗೊತ್ತು, ಅವನು ಮಕ್ಕಳ ಆರೈಕೆದಾರನಾಗಿ ಕೆಲಸ ಮಾಡುತ್ತಾನೆ. ಅವನು ವಿಶ್ವಾಸಾರ್ಹ ಎಂದು ನಾನು ಕೇಳಿದ್ದೇನೆ. ನೀವು ಬಯಸಿದರೆ ನಾನು ಅವನನ್ನು ನೇಮಿಸಿಕೊಳ್ಳುತ್ತೇನೆ. ಟ್ರಾನ್ಸ್ಜೆಂಡರ್ ಎಂಬ ಪದವನ್ನು ಕೇಳಿದಾಗ ನನಗೆ ಸ್ವಲ್ಪ ಆಶ್ಚರ್ಯವಾಯಿತು. ನಾನು ಹೇಳಿದೆ, ಟ್ರಾನ್ಸ್ಜೆಂಡರ್ ಮಗು ನನ್ನ ಮಕ್ಕಳನ್ನು ಹೇಗೆ ಬೆಳೆಸಬಹುದು? ನಿಮಗೆ ತಿಳಿದಿದೆ, ಇದು ಕೆಲವು ವರ್ಷಗಳ ವಿಷಯವಲ್ಲ. ಮಕ್ಕಳು ತಮ್ಮ ಸ್ವಂತ ಕಾಲಿನ ಮೇಲೆ ನಿಲ್ಲಲು ಸಾಧ್ಯವಾಗುವವರೆಗೆ ನಾನು ಕೆಲಸ ಮಾಡಬೇಕು. ಮತ್ತು ಟ್ರಾನ್ಸ್ಜೆಂಡರ್ ಜನರು ಹೇಗಿದ್ದಾರೆಂದು ನಿಮಗೆ ತಿಳಿದಿದೆ. ಇಲ್ಲಿಯವರೆಗೆ ನಾನು ಟ್ರಾನ್ಸ್ಜೆಂಡರ್ ಜನರು ಬೀದಿಗಳಲ್ಲಿ ಮತ್ತು ಮದುವೆಗಳಲ್ಲಿ ನೃತ್ಯ ಮಾಡುವುದನ್ನು ಮಾತ್ರ ನೋಡಿದ್ದೆ. ಅವರು ಅವರ ಗುರಾಣಿಗಳಂತೆ. ನಿಸ್ಸಂಶಯವಾಗಿ ನನ್ನ ಮಕ್ಕಳನ್ನು ಅವರಿಂದ ಬೆಳೆಸಿದ್ದರೆ ಅವರು ಹಾಗೆ ತಿರುಗಾಡುತ್ತಿದ್ದರು. ಇದನ್ನು ಕೇಳಿ ನನಗೆ ಆಘಾತವಾಯಿತು. ನಾನು, ಇಲ್ಲ ಬಾಬಾ, ನನ್ನ ಮಕ್ಕಳನ್ನು ಯಾವುದೇ ಟ್ರಾನ್ಸ್ಜೆಂಡರ್ ವ್ಯಕ್ತಿಗೆ ವಹಿಸಲು ಸಾಧ್ಯವಿಲ್ಲ. ನನ್ನ ಸ್ನೇಹಿತ ಅವರನ್ನು ಒಮ್ಮೆ ಭೇಟಿ ಮಾಡಿ, ನಿಮ್ಮ ಆಲೋಚನೆ ಬದಲಾಗುತ್ತದೆ ಎಂದು ಹೇಳಿದನು. ನಾನು ಅದನ್ನೇ ಮಾಡಿದೆ. ನಾನು, ಸರಿ, ಅವನಿಗೆ ಕರೆ ಮಾಡಿ, ನಾನು ಅವನನ್ನು ನೋಡುತ್ತೇನೆ ಎಂದು ಹೇಳಿದೆ. ಅವನು ಬೀದಿಗಳಲ್ಲಿ ಓಡಾಡುವ ಟ್ರಾನ್ಸ್ಜೆಂಡರ್ ಜನರಂತೆ ಇದ್ದರೆ, ನಾನು ನನ್ನ ಮಕ್ಕಳನ್ನು ಅಲ್ಲಿ ಎಂದಿಗೂ ಬೆಳೆಸುವುದಿಲ್ಲ. ನಾನು ಅವನಿಗೆ ಇದರ ಜವಾಬ್ದಾರಿಯನ್ನು ನೀಡುವುದಿಲ್ಲ, ನಾನು ಬೇರೆ ಯಾವುದನ್ನಾದರೂ ಯೋಚಿಸುತ್ತೇನೆ. ನನ್ನ ಸ್ನೇಹಿತ ನಗಲು ಪ್ರಾರಂಭಿಸಿದನು ಮತ್ತು, ನೀವು ನನ್ನನ್ನು ಭೇಟಿಯಾದಾಗ ನೀವು ಆಶ್ಚರ್ಯಚಕಿತರಾಗುವಿರಿ ಎಂದು ಹೇಳಿದನು. ಆಗ ಅದು ಸಂಭವಿಸಿತು. ನಾನು ಅವನನ್ನು ನೋಡಿದಾಗ ಅವನು ನಿಜವಾಗಿಯೂ ಟ್ರಾನ್ಸ್ಜೆಂಡರ್ ಎಂದು ನನಗೆ ನಂಬಲು ಸಾಧ್ಯವಾಗಲಿಲ್ಲ. ಅವನು ತಿಳಿ ಬಣ್ಣದ ಮಹಿಳೆಯರ ಸಲ್ವಾರ್ ಕಮೀಜ್ ಧರಿಸಿದ್ದನು ಮತ್ತು ಅವನ ತಲೆಯ ಮೇಲೆ ಸರಿಯಾಗಿ ದುಪಟ್ಟಾ ಕಟ್ಟಿಕೊಂಡಿದ್ದನು. ಅವನ ಮುಖದ ಮೇಲೆ ಮೇಕಪ್ ಇರಲಿಲ್ಲ. ಅವನ ಮುಖವು ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು. ಅವನ ಲಕ್ಷಣಗಳು ಬಾಲಿಶವಾಗಿದ್ದವು. ಅವನ ಮಾತನಾಡುವ ರೀತಿ ತುಂಬಾ ನಿಧಾನವಾಗಿತ್ತು. ಅತ್ಯಂತ ಮುಖ್ಯವಾದ ವಿಷಯವೆಂದರೆ ಅವನು ನನ್ನ ಮಕ್ಕಳ ಜವಾಬ್ದಾರಿಯನ್ನು ಬಹಳ ಕಡಿಮೆ ಹಣಕ್ಕೆ ತೆಗೆದುಕೊಳ್ಳಲು ಸಿದ್ಧನಿದ್ದನು. ಇದರ ಹೊರತಾಗಿ ಅಡುಗೆ ಮತ್ತು ಮನೆ ಸ್ವಚ್ಛಗೊಳಿಸುವ ಬಗ್ಗೆ ಅವನಿಗೆ ಎಲ್ಲವೂ ತಿಳಿದಿತ್ತು. 14ನೇ ವಯಸ್ಸಿನಲ್ಲಿಯೂ ಸಹ ಅವನು ಬುದ್ಧಿವಂತ ವಯಸ್ಕನಂತೆ ಮಾತನಾಡುತ್ತಿದ್ದನು. ನಾನು ಅವನ ಕೆಲಸ ಇಷ್ಟವಾದರೆ ನಾನು ಅವನ ಸಂಬಳವನ್ನು ಹೆಚ್ಚಿಸುತ್ತೇನೆ ಎಂದು ನಾನು ಹೇಳಿದೆ. ಇದನ್ನು ನೋಡಿ ಅವನ ಮುಖದಲ್ಲಿ ಸಂತೋಷದ ಅಲೆಯನ್ನು ಕಂಡೆ. ಅವನು ಹೇಳಿದನು, ನೀವು ನನಗೆ ಆರ್ಥಿಕವಾಗಿ ತುಂಬಾ ಉದಾರವಾಗಿದ್ದರೆ ಅದು ನಿಮ್ಮ ದಯೆಯಾಗಿರುತ್ತದೆ, ಆಗ ನಾನು ಅವನಿಗೆ ನನ್ನ ಎಲ್ಲವನ್ನೂ ನೀಡುತ್ತೇನೆ. ಆ ಟ್ರಾನ್ಸ್ಜೆಂಡರ್ ನನಗೆ ಎಲ್ಲಾ ರೀತಿಯಲ್ಲೂ ಸರಿಯಾಗಿ ಕಾಣುತ್ತಿತ್ತು. ನಾನು ಕೆಲಸ ಮಾಡುತ್ತಿದ್ದ ಸ್ಥಳದಲ್ಲಿ ನನ್ನ ಸಂಬಳ 100% ಆಗಿತ್ತು. ಅವನು ಚೆನ್ನಾಗಿದ್ದನು, ಆದ್ದರಿಂದ ನನ್ನ ಮಕ್ಕಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು ನಾನು ಬಯಸಿದ್ದೆ. ಅವನು ಕೂಡ 12ನೇ ತರಗತಿಯವರೆಗೆ ಓದಿದ್ದೇನೆ ಎಂದು ಹೇಳಿದಾಗ ನಾನು ಅವನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದೆ. ಅವನು ಹೇಳಿದನು, ನಾನು ವಿದ್ಯಾವಂತ. ಅವನು ನಿಮ್ಮ 3 ವರ್ಷದ ಮಗುವಿಗೆ ಸಹ ಕಲಿಸಬಲ್ಲ. ಅವನು ನನ್ನ ಅನೇಕ ಸಮಸ್ಯೆಗಳನ್ನು ಕ್ಷಣಾರ್ಧದಲ್ಲಿ ಪರಿಹರಿಸಿದನು. ಈಗ ನಾನು ನಿನ್ನನ್ನು ಹೆಚ್ಚು ನಂಬಲು ಸಾಧ್ಯವಿಲ್ಲ, ಆದ್ದರಿಂದ ನಾನು ಹೊರಡುವ ಮೊದಲು ನಿನ್ನನ್ನು ಒಳಗೆ ಲಾಕ್ ಮಾಡುತ್ತೇನೆ ಎಂದು ಹೇಳಿದೆ. ಅವನು ನನ್ನನ್ನು ನೋಡಿ ಮುಗುಳ್ನಗುತ್ತಾ, ನಿನ್ನ ಇಚ್ಛೆಯಂತೆ ಹೇಳಿದನು. ನನಗೆ ಬೇಕಾದ ಎಲ್ಲವನ್ನೂ ನಾನು ಈಗಾಗಲೇ ಮನೆಯಲ್ಲಿ ಇಟ್ಟುಕೊಂಡಿದ್ದೆ, ಆದ್ದರಿಂದ ನಾನು ಮನೆಗೆ ಬೀಗ ಹಾಕಿ ಹೊರಗೆ ಹೋದೆ.
ನಾನು ಒಂದು ಫ್ಲಾಟ್ನಲ್ಲಿ ವಾಸಿಸುತ್ತಿದ್ದೆ, ಆದ್ದರಿಂದ ಮನೆಯಿಂದ ಹೊರಹೋಗುವುದು ಅಸಾಧ್ಯವಾಗಿತ್ತು. ಮೊದಲ ದಿನ ನಾನು ಮನೆಯ ಮೇಲೆ ಸಂಪೂರ್ಣವಾಗಿ ಗಮನಹರಿಸಿದ್ದೆ. ನಾನು ಬಂದಾಗ ಈ ಟ್ರಾನ್ಸ್ಜೆಂಡರ್ ವ್ಯಕ್ತಿಯನ್ನು ಹೊಗಳುವುದನ್ನು ತಡೆಯಲು ನನಗೆ ಸಾಧ್ಯವಾಗಲಿಲ್ಲ. ನನ್ನ ಮನೆ ಗಾಜಿನಂತೆ ಸ್ವಚ್ಛವಾಗಿತ್ತು. ಮಕ್ಕಳು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿ ಧರಿಸಿದ್ದರು. ಆಹಾರ ಸಿದ್ಧವಾಗಿತ್ತು. ಅಡುಗೆ ಮನೆ ಹೊಳೆಯುತ್ತಿತ್ತು. ಈ ಟ್ರಾನ್ಸ್ಜೆಂಡರ್ ವ್ಯಕ್ತಿಯ ಕೈಯಲ್ಲಿ ಮ್ಯಾಜಿಕ್ ಇದೆಯಂತೆ. ನಾನು ನನ್ನ ಆಹಾರವನ್ನು ನನ್ನ ಹೃದಯಕ್ಕೆ ತೃಪ್ತಿಯಾಗುವಷ್ಟು ತಿನ್ನುತ್ತಿದ್ದೆ. ಮಕ್ಕಳನ್ನು ರಂಜಿಸಲು ಅವನಿಗೆ ಹಲವು ಮಾರ್ಗಗಳು ತಿಳಿದಿದ್ದವು. ಆಟಿಕೆಗಳೊಂದಿಗೆ ಮಾತನಾಡುತ್ತಾ ಅವನು ನನ್ನ ಪುಟ್ಟ ಮಗಳನ್ನು ತನ್ನ ಮಡಿಲಲ್ಲಿ ತೂಗಿಸಿ ಮಲಗಿಸಿದನು. ನನ್ನ ಫ್ಲಾಟ್ನಲ್ಲಿ ನನಗೆ ಹೆಚ್ಚುವರಿ ಕೋಣೆ ಇತ್ತು, ಅದನ್ನು ನಾನು ಅತಿಥಿ ಕೋಣೆಯಂತೆ ಇಟ್ಟುಕೊಂಡಿದ್ದೆ. ನಾನು ಅದನ್ನು ಈ ಟ್ರಾನ್ಸ್ಜೆಂಡರ್ ವ್ಯಕ್ತಿಗೆ ಕೊಟ್ಟೆ. ಒಂದು ವಾರದೊಳಗೆ ನಾನು ಅವನನ್ನು ನಂಬಲು ಪ್ರಾರಂಭಿಸಿದೆ, ಯಾಕೆಂದರೆ ನಾನು ಅವನಲ್ಲಿ ಅಂತಹದ್ದನ್ನು ಎಂದಿಗೂ ನೋಡಿರಲಿಲ್ಲ. ಒಂದೇ ಸಮಸ್ಯೆ ಎಂದರೆ ಅವನು ಚಿಕ್ಕವನಾಗಿದ್ದನು ಆದರೆ ಬುದ್ಧಿವಂತನಾಗಿದ್ದನು. ನನ್ನ ಬಾಸ್ 6 ತಿಂಗಳಲ್ಲಿ ನನ್ನ ಕಾರ್ಯಕ್ಷಮತೆ ಇಷ್ಟವಾದರೆ ನನ್ನ ಸಂಬಳವನ್ನು ಹೆಚ್ಚಿಸುತ್ತಾನೆ ಎಂದು ಹೇಳಿದ್ದರಿಂದ ನಾನು ಕೆಲಸದಲ್ಲಿ ನನ್ನ ಕೌಶಲ್ಯದಿಂದ ಅವರ ಹೃದಯವನ್ನು ಗೆಲ್ಲಬೇಕಾಗಿತ್ತು. ಹಾಗಾಗಿ ನಾನು ನನ್ನ ಕಚೇರಿಯ ಕೆಲಸದಲ್ಲಿ ಶ್ರದ್ಧೆಯಿಂದ ಕೆಲಸ ಮಾಡುತ್ತಿದ್ದೆ. ಮನೆಗೆ ಬಂದ ನಂತರವೂ ನಾನು ಊಟ ಮಾಡಿ ನನ್ನ ಲ್ಯಾಪ್ಟಾಪ್ನೊಂದಿಗೆ ಕುಳಿತುಕೊಳ್ಳುತ್ತಿದ್ದೆ. ಇಂದು ಕೂಡ ನಾನು ನನ್ನ ಲ್ಯಾಪ್ಟಾಪ್ನಲ್ಲಿ ಕೆಲಸದಲ್ಲಿ ನಿರತನಾಗಿದ್ದಾಗ ನನ್ನ ಮುಂದೆ ಮೇಜಿನ ಮೇಲೆ ಒಂದು ಕಪ್ ಕಾಫಿ ಇಡುವ ಶಬ್ದದಿಂದ ನಾನು ಗಾಬರಿಗೊಂಡೆ. ನಾನು ತಲೆ ಎತ್ತಿ ನೋಡಿದ ತಕ್ಷಣ ನಪುಂಸಕ ಸಡಿಲವಾದ ಬಟ್ಟೆಯಲ್ಲಿ ನನ್ನ ಮುಂದೆ ನಿಂತಿದ್ದ. ಅವನು ಸಡಿಲವಾದ ಸಲ್ವಾರ್ ಕಮೀಜ್ ಧರಿಸಿದ್ದನು. ನಾನು ಮಾನಸಿಕವಾಗಿ ತುಂಬಾ ದಣಿದಿದ್ದೆ. ಆ ಕ್ಷಣದಲ್ಲಿ ನನಗೆ ನಿಜವಾಗಿಯೂ ಕಾಫಿಯ ಹಂಬಲವಿತ್ತು. ಈಗ ನಾನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿ ನನಗಾಗಿ ಕಾಫಿ ತಯಾರಿಸಬೇಕೆಂದು ಯೋಚಿಸುತ್ತಿದ್ದೆ, ಆದರೆ ಅವನು ಅದನ್ನು ಮಾಡಿ ತಂದನು. ಕೆಲವೊಮ್ಮೆ ಅವನು ನಪುಂಸಕನಲ್ಲ, ಜಾದೂಗಾರ ಎಂದು ನನಗೆ ಅನಿಸಿತು. ಅವನು ನಾನು ಏನು ಯೋಚಿಸಿದರೂ ಮಾಡುತ್ತಾನೆ ಮತ್ತು ಅದನ್ನು ನನ್ನ ಮುಂದೆ ಇಡುತ್ತಾನೆ. ನಾನು ಹೇಳಿದೆ, ತುಂಬಾ ಧನ್ಯವಾದಗಳು, ನನಗೆ ಈಗ ಕಾಫಿ ಬೇಕು. ನನ್ನ ಮಾತು ಕೇಳಿ ಅವನು ಮುಗುಳ್ನಗುತ್ತಾ ನೆಲದ ಮೇಲೆ ಕುಳಿತು, ನಮಗೆ ಮಾನಸಿಕ ಕೆಲಸ ಮಾಡುವಾಗ ಕಾಫಿ ಬೇಕು ಅಂತ ಅನಿಸುತ್ತೆ ಅಂತ ನನಗೆ ಗೊತ್ತು. ನೀನು ನಿನಗಾಗಿ ಮಾಡಿಲ್ಲ ಅಂತ ನಾನು ಹೇಳಿದೆ. ಅವನು, ಹೆಂಡತಿ ಬೇಡ, ಶ್ರೀಮಂತರ ಹಾಗೆ ನನಗೆ ಹವ್ಯಾಸಗಳಿಲ್ಲ ಅಂತ ಹೇಳಿದ. ಅವನು ನೆಲದ ಮೇಲೆ ಕುಳಿತಿದ್ದನ್ನು ನೋಡಿದಾಗ, ನೀನು ಮೇಲೆ ಬಂದು ಕುಳಿತುಕೊಳ್ಳಬೇಕು ಅಂತ ಹೇಳಿದೆ. ನನಗೆ ತುಂಬಾ ಬೇಸರವಾಗುತ್ತಿದೆ, ನೀನು ನೆಲದ ಮೇಲೆ ಕುಳಿತುಕೊಳ್ಳಬಾರದು ಅಂತ ಅವನು ಹೇಳಿದ. ನಾನು ನಿನಗೆ ಒಂದು ಎಲೆಯ ಬಗ್ಗೆ ಹೇಳಬೇಕೇ? ನಾನು ಹೇಳಿದೆ, ಏನು? ನಾನು ಅದೇ ಸಮಯದಲ್ಲಿ ಕಾಫಿಯನ್ನು ಸವಿಯುತ್ತಿದ್ದೆ. ಅವಳ ಆಹಾರ ರುಚಿಕರವಾಗಿತ್ತು ಮತ್ತು ಅವಳು ಅದ್ಭುತವಾದ ಕಾಫಿ ಮಾಡಿದ್ದಳು. ನನ್ನ ಬಾಸ್ ಅದಕ್ಕೆ ಸಮಾಧಾನಪಟ್ಟರು. ಅವರು ಹೇಳಿದರು, ಬೀಬಿ, ಎಲ್ಲರನ್ನೂ ಅವರವರ ಸ್ಥಾನದಲ್ಲಿ ಇರಿಸಿ, ಅವರು ನಿಮಗೆ ತೊಂದರೆಯಾಗದಂತೆ. ಅವರು ಏನು ಹೇಳುತ್ತಿದ್ದಾರೆಂದು ನನಗೆ ಅರ್ಥವಾಗಲಿಲ್ಲ. ನಾನು ಕೇಳಿದೆ, ಇದರ ಅರ್ಥವೇನು? ಅವರು ಹೇಳಿದರು, ಸೇವಕ ತನ್ನ ಕೆಲಸದ ಮಿತಿಯಲ್ಲಿಯೇ ಇರಲಿ. ಬೀಬಿಜಿ, ನನ್ನ ಸ್ಥಾನಮಾನ ನನಗೆ ಚೆನ್ನಾಗಿ ತಿಳಿದಿದೆ. ಅಂತಹ ಮಾತುಕತೆಗಳಿಂದ ಅವನು ನನ್ನ ಹೃದಯದಲ್ಲಿ ಅವಳಿಗೆ ವಿಶೇಷ ಸ್ಥಾನವನ್ನು ಸೃಷ್ಟಿಸಿದ್ದನು. ಒಮ್ಮೆ ನಾನು ಊಹಿಸಿಯೂ ಇಲ್ಲದ ಒಂದು ಘಟನೆ ಸಂಭವಿಸಿತು. ಇಂದು ನನ್ನ ಬಾಸ್ ನನ್ನೊಂದಿಗೆ ಸಂತೋಷಪಟ್ಟರು ಮತ್ತು ನನಗೆ ಬೇಗನೆ ರಜೆ ನೀಡಿದರು. ಅವರು ಹೇಳಿದರು, ನೀವು ಕಳೆದ 6 ತಿಂಗಳುಗಳಿಂದ ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ಆದ್ದರಿಂದ ಇಂದು ನಿಮ್ಮ ಅರ್ಧ ದಿನ. ಇದನ್ನು ಕೇಳಿ ನನಗೆ ತುಂಬಾ ಸಂತೋಷವಾಯಿತು. ನನ್ನ ಬಳಿಯೂ ಒಂದು ಸಣ್ಣ ಕಾರು ಇತ್ತು, ಆದ್ದರಿಂದ ಇಂದು ನಾನು ಈ ನಪುಂಸಕ ಮತ್ತು ಮಕ್ಕಳನ್ನು ರೆಸ್ಟೋರೆಂಟ್ಗೆ ಕರೆದುಕೊಂಡು ಹೋಗಿ ಅವರೊಂದಿಗೆ ಸಮಯ ಕಳೆಯುತ್ತೇನೆ ಎಂದು ಭಾವಿಸಿದೆ. ನಾನು ನನ್ನ ಕಚೇರಿಯಲ್ಲಿ ಕಾರ್ಯನಿರತವಾಗಿ ಬಹಳ ಸಮಯವಾಗಿದೆ, ಆದ್ದರಿಂದ ನಾನು ಮಕ್ಕಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದೆ. ಆದರೆ ನಾನು ಮನೆಗೆ ಹೋದಾಗ ನನಗೆ ಆಘಾತವಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಮನೆ ತಲುಪಿದ ತಕ್ಷಣ ಮುಖ್ಯ ಡೋರ್ಬೆಲ್ ಬಾರಿಸಿದೆ, ಆದರೆ ಬಾಗಿಲು ತೆರೆಯಲಿಲ್ಲ. ನಾನು 5 ರಿಂದ 10 ನಿಮಿಷಗಳ ಕಾಲ ಕಾಯುತ್ತಿದ್ದೆ. ನಾನು 15 ನಿಮಿಷಗಳ ಕಾಲ ಹೊರಗೆ ನಿಂತು ಪದೇ ಪದೇ ಬೆಲ್ ಬಾರಿಸುತ್ತಿದ್ದೆ, ಆದರೆ ಯಾರೂ ಬಾಗಿಲು ತೆರೆಯಲು ಬರಲಿಲ್ಲ. ಇದು ಮೊದಲ ಬಾರಿಗೆ ಸಂಭವಿಸಿತು, ಇಲ್ಲದಿದ್ದರೆ ಟ್ರಾನ್ಸ್ಜೆಂಡರ್ ವ್ಯಕ್ತಿ ನನ್ನ ಕರೆಗೆ ಬಾಗಿಲು ತೆರೆಯುತ್ತಿದ್ದ. ಈಗ ನನಗೆ ಆತಂಕವಾಗುತ್ತಿತ್ತು. ನನ್ನ ನಿರ್ಧಾರ ಸಂಪೂರ್ಣವಾಗಿ ತಪ್ಪು ಎಂದು ನನಗೆ ಅನಿಸಿತು. ಅವನನ್ನು ನಂಬಿದ ನಂತರ ನಾನು ಬಾಗಿಲು ಲಾಕ್ ಮಾಡುವುದನ್ನು ನಿಲ್ಲಿಸಿದ್ದೆ. ಹೊರಡುವ ಮೊದಲು ನಾನು ಅದನ್ನು ಲಾಕ್ ಮಾಡಬೇಕಿತ್ತು. ನಾನು ಅವನಿಗೆ ಏಕೆ ಮುಕ್ತ ನಿಯಂತ್ರಣವನ್ನು ನೀಡಿದ್ದೆ? ಒಂದರ ನಂತರ ಒಂದರಂತೆ ನನ್ನ ಮನಸ್ಸಿಗೆ ಆಲೋಚನೆಗಳು ಬರಲು ಪ್ರಾರಂಭಿಸಿದವು. ನನ್ನ ಹೃದಯವು ತುಂಬಾ ನರಳುತ್ತಿತ್ತು. ನಾನು ಬಾಗಿಲನ್ನು ಬಡಿಯಲು ಪ್ರಾರಂಭಿಸಿದೆ. ನಾನು ಹೇಳಿದೆ, ಬಾಗಿಲು ತೆರೆಯಿರಿ. ಬಾಗಿಲು ತೆರೆಯಲಿಲ್ಲ.
ಸಮಯ ಕಳೆದಂತೆ ನಾನು ಭಯಭೀತರಾಗಲು ಪ್ರಾರಂಭಿಸಿದೆ. ಪಕ್ಕದ ಫ್ಲಾಟ್ನ ಬಾಗಿಲು ತಟ್ಟಿದೆ. ನನ್ನ ನೆರೆಹೊರೆಯವರು ಬಾಗಿಲು ತೆರೆದರು. ನಾನು ಅವಳನ್ನು ಈ ಟ್ರಾನ್ಸ್ಜೆಂಡರ್ ವ್ಯಕ್ತಿಯ ಬಗ್ಗೆ ಕೇಳಿದೆ. ಅವಳು ಹೇಳಿದಳು, 1 ಗಂಟೆಯ ಹಿಂದೆ ಅವನು ನಿಮ್ಮ ಮಕ್ಕಳನ್ನು ಹೊರಗೆ ಕರೆದುಕೊಂಡು ಹೋಗುವುದನ್ನು ನಾನು ನೋಡಿದೆ. ಇದನ್ನು ಕೇಳಿ ನನಗೆ ಪ್ರಾಣ ಭಯವಾಯಿತು. ನಾನು ಹೇಳಿದೆ, ಅವನು ಅವರನ್ನು ಎಲ್ಲಿಗೆ ಕರೆದೊಯ್ದಿದ್ದಾನೆಂದು ನಿಮಗೆ ತಿಳಿದಿದೆಯೇ? ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ಅವನು ಅವರನ್ನು ಎಲ್ಲಿಗೆ ಕರೆದುಕೊಂಡು ಹೋದನೆಂದು ನನಗೆ ತಿಳಿದಿಲ್ಲ ಎಂದಳು. ಅವಳು ಹೇಳಿದಳು, ಅವನು ಮಕ್ಕಳನ್ನು ಹಿಡಿದುಕೊಂಡು ಮೆಟ್ಟಿಲುಗಳ ಕೆಳಗೆ ಬರುವುದನ್ನು ನಾನು ನೋಡಿದೆ. ಈಗ ಅವನು ಹೊರಗೆ ಹೋಗಿದ್ದಾನೆ. ಅವನು ಎಲ್ಲಿಗೆ ಹೋಗಿದ್ದಾನೆ? ನಾನು ತಕ್ಷಣ ಮೆಟ್ಟಿಲುಗಳ ಕೆಳಗೆ ಹೋಗಿ ಹೊರಗೆ ಕಾವಲುಗಾರನನ್ನು ಕೇಳಿದೆ. ಅವನು, ಹೌದು, ನಾನು ಅವನನ್ನು ಅಪಾರ್ಟ್ಮೆಂಟ್ನಲ್ಲಿ ನೋಡಿದೆ ಎಂದನು. ಅವನು ಗೇಟ್ ಹೊರಗೆ ಹೋಗುವುದನ್ನು ನಾನು ನೋಡಿದೆ, ಆದರೆ ಅದರ ನಂತರ ಅವನು ಎಲ್ಲಿಗೆ ಹೋದನೆಂದು ನನಗೆ ತಿಳಿದಿಲ್ಲ. ನನ್ನ ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಹರಿಯಲು ಪ್ರಾರಂಭಿಸಿತು. ನನ್ನ ಇಡೀ ವಿಶ್ವವು ನನ್ನ ಮಕ್ಕಳಾಗಿತ್ತು ಮತ್ತು ಅವರು ತುಂಬಾ ಚಿಕ್ಕವರಾಗಿದ್ದರು. ಅವರು ಸ್ವಂತವಾಗಿ ಮನೆಗೆ ಬರಲು ಸಾಧ್ಯವಾಗಲಿಲ್ಲ. ಅವರು ನನ್ನೊಂದಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ. ನಾನು ಅಳಲು ಪ್ರಾರಂಭಿಸಿದೆ. ನನ್ನ ಮಕ್ಕಳು ನನ್ನ ಜೀವನದಲ್ಲಿ ಎಲ್ಲವೂ ಆಗಿದ್ದರು. ನಾನು ಬೀದಿಗಳಲ್ಲಿ ಇಲ್ಲಿ ಮತ್ತು ಅಲ್ಲಿ ದಿವಾನಂತೆ ಅಲೆದಾಡುತ್ತಿದ್ದೆ. ಕೆಲವೊಮ್ಮೆ ಬಲಕ್ಕೆ ಹೋಗುತ್ತಿದ್ದೆ, ಕೆಲವೊಮ್ಮೆ ಎಡಕ್ಕೆ ಹೋಗುತ್ತಿದ್ದೆ, ಕೆಲವೊಮ್ಮೆ ಯಾರನ್ನಾದರೂ ಕೇಳುತ್ತಿದ್ದೆ, ಕೆಲವೊಮ್ಮೆ ಯಾರಿಗಾದರೂ ನನ್ನ ಮಕ್ಕಳನ್ನು ಯಾರಾದರೂ ನೋಡಿದ್ದೀರಾ ಎಂದು ಹೇಳುತ್ತಿದ್ದೆ. ಎಲ್ಲರೂ ನನ್ನನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಮಕ್ಕಳನ್ನು ಹುಡುಕುತ್ತಾ ನಾನು ಬಹಳ ದೂರ ಬಂದಿದ್ದೆ ಮತ್ತು ಆಗಲೇ ಸಂಜೆಯಾಗಿತ್ತು ಮತ್ತು ಕತ್ತಲೆಯಾಗಿತ್ತು. ನಾನು ಸುಸ್ತಾಗಿ ಅಳುತ್ತಾ ಮನೆಗೆ ತಲುಪಿದೆ. ನಾನು ಗಂಟೆ ಬಾರಿಸುತ್ತಿದ್ದಂತೆ ಆ ನಪುಂಸಕ ಬಾಗಿಲು ತೆರೆದನು. ಅವನನ್ನು ನೋಡಿ ನನಗೆ ಅವನ ಮೇಲೆ ತುಂಬಾ ಕೋಪ ಬಂತು. ನಾನು ಅಳುವುದನ್ನು ನೋಡಿ ಅವನು ಅಸಮಾಧಾನಗೊಂಡು, ನೀನು ತುಂಬಾ ತಡವಾಗಿ ಬಂದಿದ್ದೀಯಾ? ಎಲ್ಲವೂ ಸರಿಯಾಗಿದೆಯೇ? ಮತ್ತು ನೀನು ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದನು. ಆದರೆ ನಾನು ತುಂಬಾ ಕೋಪಗೊಂಡು ಅವನನ್ನು ಹೊಡೆಯಲು ಪ್ರಾರಂಭಿಸಿದೆ. ನಾನು, ನನ್ನ ಅನುಮತಿಯಿಲ್ಲದೆ ನೀನು ನನ್ನ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿದ್ದೀಯಾ? ಹೇಳು, ನೀನು ನನ್ನ ಮಕ್ಕಳನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀಯಾ ಎಂದು ಕೇಳಿದಾಗ ಅವನು ತಕ್ಷಣ ನನ್ನ ಕೈಗಳನ್ನು ಹಿಡಿದು ಮನೆಯೊಳಗೆ ಕರೆತಂದು ಬಾಗಿಲು ಮುಚ್ಚಿದನು. ಅವನು, ನಿನಗೇನಾಯಿತು? ನೀನು ಯಾವಾಗಲೂ ಸಂಜೆ ಮನೆಗೆ ಹಿಂತಿರುಗುತ್ತೀಯಾ? ನಾನು ಪ್ರತಿದಿನ ಸಂಜೆಯ ನಂತರ ಮಕ್ಕಳನ್ನು ತೋಟಕ್ಕೆ ಕರೆದೊಯ್ಯುತ್ತೇನೆ. ನಾನು ಹತ್ತಿರದ ತೋಟಕ್ಕೆ ಹೋಗುತ್ತಿದ್ದೆ ಮತ್ತು ಮಕ್ಕಳು ಸಂತೋಷಪಟ್ಟರು. ನೀನು ಬೇಗನೆ ಹಿಂತಿರುಗುತ್ತಿದ್ದೀರಿ ಎಂದು ನನಗೆ ತಿಳಿದಿದ್ದರೆ ನಾನು ಎಂದಿಗೂ ಹೋಗುತ್ತಿರಲಿಲ್ಲ. ನಾನು ಹೇಳಿದೆ, ನನ್ನ ಅನುಮತಿಯಿಲ್ಲದೆ ಮಕ್ಕಳನ್ನು ಎಲ್ಲೋ ಕರೆದೊಯ್ಯಲು ನೀನು ಯಾರು? ನನ್ನ ಮಾತು ಕೇಳಿ ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ನೀವು ಹೇಳಿದ್ದು ಸರಿ ಅಂತ ನನಗೆ ಅನಿಸಿತು. ನಾನು ನಿನಗೆ ಹೇಳದೇ ಇದ್ದದ್ದು ನನ್ನ ಒಂದೇ ತಪ್ಪು. ನಂತರ ಅವನು ಹೇಳಿದನು, ನಾವು ಟ್ರಾನ್ಸ್ಜೆಂಡರ್ ಜನರು ಕೂಡ ಮನುಷ್ಯರು. ಬಿಬಿಜಿ, ನಮಗೂ ಹೃದಯಗಳಿವೆ. ನಾನು 2 ತಿಂಗಳಿನಿಂದ ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದೇನೆ. ಅವರು ನನ್ನ ಸ್ವಂತ ಒಡಹುಟ್ಟಿದವರಂತೆ ಭಾವಿಸುತ್ತಾರೆ. ಆದ್ದರಿಂದ ನಾನು ಅವರನ್ನು ಅವರ ಸಂತೋಷಕ್ಕಾಗಿ ಹೊರಗೆ ಕರೆದೊಯ್ಯುತ್ತೇನೆ. ನಮ್ಮ ಸಂಬಂಧಿಕರಲ್ಲಿ ಯಾರೂ ನಮ್ಮನ್ನು ಅವರೊಂದಿಗೆ ಇಟ್ಟುಕೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿದೆ. ಆದರೆ ನನ್ನ ಹೃದಯದಲ್ಲಿ ನನಗೆ ಮೃದುತ್ವವಿದೆ. ನಾವು ಮದುವೆಯಾಗಲು ಸಾಧ್ಯವಾಗದಿದ್ದರೂ ನಮಗೆ ಮಕ್ಕಳನ್ನು ಹೊಂದಲು ಸಾಧ್ಯವಿಲ್ಲ. ಆದರೆ ನಮಗೆ ನಮ್ಮ ಮಕ್ಕಳ ಮೇಲೆ ಖಂಡಿತವಾಗಿಯೂ ಪ್ರೀತಿಯ ಭಾವನೆ ಇದೆ. ಅವನು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೀಗೆ ಹೇಳಿದನು, ನನ್ನ ಹೃದಯ ಇದನ್ನು ನೋಡಿ ನೋಯುತ್ತಿತ್ತು. ಬಹುಶಃ ನಾನು ಕೋಪದಲ್ಲಿ ಹೆಚ್ಚು ಮಾತನಾಡಿದ್ದೇನೆ. ನಾನು ಅವನನ್ನು ಅನುಮಾನಿಸಬಾರದಿತ್ತು. ಒಮ್ಮೆ ಅವನು ನನ್ನ ಕಿರಿಯ ಮಗಳನ್ನು ತೀವ್ರವಾಗಿ ನೋಡುತ್ತಿರುವುದನ್ನು ನಾನು ನೋಡಿದೆ. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳ ಕಣ್ಣುಗಳು ಸಂಪೂರ್ಣವಾಗಿ ನೀಲಿ ಬಣ್ಣದ್ದಾಗಿದ್ದವು ಮತ್ತು ಅವಳ ಕೂದಲು ಚಿನ್ನದ ಬಣ್ಣದ್ದಾಗಿತ್ತು. ಅವಳು ಜಪಾನಿನ ಗೊಂಬೆಯಂತೆ ಕಾಣುತ್ತಿದ್ದಳು. ಒಮ್ಮೆ ಅವನು ನನ್ನ ಮಗಳನ್ನು ವಿಚಿತ್ರ ರೀತಿಯಲ್ಲಿ ಮುದ್ದಿಸುತ್ತಿರುವುದನ್ನು ನಾನು ನೋಡಿದೆ. ಅವನು ಹೇಳಿದನು, ನಾನು ಅವಳನ್ನು ತುಂಬಾ ಇಷ್ಟಪಡುತ್ತೇನೆ. ನಾನು ಅವಳನ್ನು ಶಾಶ್ವತವಾಗಿ ನನ್ನೊಂದಿಗೆ ಇಟ್ಟುಕೊಳ್ಳಲು ಬಯಸುತ್ತೇನೆ. ನಾನು ನನ್ನ ಆಲೋಚನೆಯನ್ನು ಬದಲಾಯಿಸಬೇಕಾಯಿತು. ನಾನು ಯೋಚಿಸಿದೆ, ಬಹುಶಃ ನಾನು ಅವಳನ್ನು ನೋಡುವ ರೀತಿ ವಿಭಿನ್ನವಾಗಿರಬಹುದು. ಅವಳು ನನ್ನವಳು. ಅವನು ತನ್ನ ಮಗಳನ್ನು ತುಂಬಾ ಪ್ರೀತಿಸುತ್ತಾನೆ. ಒಮ್ಮೆ ನಾನು ಅನಾರೋಗ್ಯಕ್ಕೆ ಒಳಗಾದಾಗ ಮತ್ತು ತುಂಬಾ ಜ್ವರ ಬಂದಾಗ ಅವನು ರಾತ್ರಿಯಿಡೀ ನನ್ನ ತಲೆಗೆ ಬ್ಯಾಂಡೇಜ್ ಹಾಕುತ್ತಲೇ ಇದ್ದನು. ಬೆಳಿಗ್ಗೆ ಅವನು ನನ್ನನ್ನು ಅವನೊಂದಿಗೆ ಬರಲು ಹೇಳಿದನು ಮತ್ತು ಅವನು ನನ್ನನ್ನು ವೈದ್ಯರ ಬಳಿಗೆ ಕರೆದೊಯ್ಯುತ್ತಿದ್ದನು. ನಾನು ಅವನೊಂದಿಗೆ ವೈದ್ಯರ ಬಳಿಗೆ ಹೋದೆ. ಅವನು ನನ್ನ ಕಾರನ್ನು ತುಂಬಾ ವೇಗವಾಗಿ ಓಡಿಸುವುದನ್ನು ನೋಡಿದಾಗ ಇದು ನನಗೆ ಆಶ್ಚರ್ಯವನ್ನುಂಟುಮಾಡಿತು. ಅವನು ನನ್ನನ್ನು ಆಸ್ಪತ್ರೆಗೆ ಕರೆದೊಯ್ದನು. ನಾನು ವೈದ್ಯರ ಬಳಿಗೆ ತಪಾಸಣೆಗಾಗಿ ಹೋದೆ. ನಾನು ಹಿಂತಿರುಗಿದಾಗ ಅವನು ಒಬ್ಬ ಯುವಕನೊಂದಿಗೆ ಮಾತನಾಡುತ್ತಿದ್ದನು.
ಅವನ ಕಣ್ಣುಗಳು ನನ್ನ ಮೇಲೆ ಇದ್ದವು. ಅವನಿಂದ ನಾನು ಕೇಳಿದ್ದು ನನ್ನನ್ನು ಬೆಚ್ಚಿ ಬೀಳಿಸಿತು. ನಾನು ಹಿಂತಿರುಗಿ ಇದೆಲ್ಲ ಏನು ಎಂದು ಯೋಚಿಸಲು ಪ್ರಾರಂಭಿಸಿದೆ. ನನ್ನ ಮನಸ್ಸು ಮರಗಟ್ಟಿತ್ತು. ಸ್ವಲ್ಪ ಸಮಯದ ನಂತರ ಅವನು ನನ್ನ ಬಳಿಗೆ ಬಂದು, ಹೋಗೋಣ ಬೀಬಿಜಿ ಎಂದು ಹೇಳಿದಾಗ ನಾನು ವೈದ್ಯರ ಬಾಗಿಲಲ್ಲಿ ನಿಂತಿದ್ದೆ. ನಾನು ಅವನನ್ನು ಎಚ್ಚರಿಕೆಯಿಂದ ನೋಡಿ ತಲೆಯಾಡಿಸಿದೆ. ನಾನು, ಹೌದು, ಹೋಗೋಣ, ಎಂದು ಹೇಳಿದೆ. ನಾನು ಮನೆಗೆ ಹಿಂತಿರುಗಿದೆ. ಈ ಯುವಕನಿಗೆ ಅವನು ಏನು ಮಾಡುತ್ತಿದ್ದಾನೆಂದು ಇಡೀ ದಿನ ಯೋಚಿಸುತ್ತಲೇ ಇದ್ದೆ. ನನಗೆ ಸೋಂಕು ತಗುಲಿದ್ದು ವೈರಲ್ ಜ್ವರ. ನನ್ನ ನಂತರ ಈ ನಪುಂಸಕನಿಗೂ ಅದು ಬಂದಿತು. ನಾನು ಅವನಿಗೆ ಹೇಳಿದೆ, ನನ್ನ ಅನಾರೋಗ್ಯದ ಸಮಯದಲ್ಲಿ ನೀವು ನನ್ನನ್ನು ತುಂಬಾ ನೋಡಿಕೊಂಡಿದ್ದೀರಿ, ಆದ್ದರಿಂದ ಹೀಗೆ ಮಾಡಿ. ನೀವು ನನ್ನೊಂದಿಗೆ ಮಲಗಬೇಕು. ನಿಮಗೆ ನನ್ನಿಂದ ಏನಾದರೂ ಸಮಸ್ಯೆ ಇದ್ದರೆ ನಾನು ಅದನ್ನು ಮಾಡುತ್ತೇನೆ. ನಿಮ್ಮ ಆರೋಗ್ಯ ಹದಗೆಟ್ಟರೆ ನಾನು ನಿಮ್ಮನ್ನು ವೈದ್ಯರ ಬಳಿಗೆ ಕರೆದೊಯ್ಯುತ್ತೇನೆ ಅಥವಾ ನಿಮಗೆ ಔಷಧಿ ನೀಡುತ್ತೇನೆ. ಅವರು ನನ್ನ ಸಲಹೆಗೆ ಒಪ್ಪಿ ನನ್ನ ಹಾಸಿಗೆಯ ಮೂಲೆಯಲ್ಲಿ ಮಲಗಿದರು. ಆದರೆ ಮಧ್ಯರಾತ್ರಿಯಾದ ತಕ್ಷಣ ಅವರು ನನ್ನ ಹಾಸಿಗೆಯಿಂದ ಎದ್ದು ನನ್ನ ಮಗಳನ್ನು ಹಾಸಿಗೆಯಿಂದ ಎತ್ತಿಕೊಂಡು ಹೊರಗೆ ಹೋದರು. ಆ ದಿನ ಆಸ್ಪತ್ರೆಯಲ್ಲಿ ಅವರು ಯುವಕನಿಗೆ 2 ದಿನಗಳಲ್ಲಿ ನಿಮ್ಮ ಕೆಲಸವನ್ನು ಮಾಡುತ್ತೇನೆ ಎಂದು ಹೇಳುತ್ತಿದ್ದರು. ಆ ಹುಡುಗಿ ತುಂಬಾ ಸುಂದರಿ. ನಾನು ಆ ಹುಡುಗಿಯನ್ನು ನಿಮಗೆ ತಂದುಕೊಡುತ್ತೇನೆ ಮತ್ತು ನೀವು ಮಕ್ಕಳಿಲ್ಲದ ಯಾವುದೇ ದಂಪತಿಗಳಿಗೆ ಅವಳನ್ನು ಮಾರಾಟ ಮಾಡಬಹುದು. ಈ ಮಗುವಿಗೆ ನೀವು ಲಕ್ಷಗಳನ್ನು ಪಡೆಯುತ್ತೀರಿ, ಆದರೆ ನಾನು ನಿಮ್ಮಿಂದ ಕೇವಲ 2 ಲಕ್ಷಗಳನ್ನು ವಿಧಿಸುತ್ತೇನೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ಹುಡುಗ ಇಷ್ಟು ಬುದ್ಧಿವಂತನಾಗಿ ಹೊರಹೊಮ್ಮುತ್ತಾನೆ ಎಂದು ನನಗೆ ತಿಳಿದಿರಲಿಲ್ಲ. ಅವನ ಉದ್ದೇಶಗಳ ಬಗ್ಗೆ ನಾನು ಈಗಾಗಲೇ ಪೊಲೀಸರಿಗೆ ತಿಳಿಸಿದ್ದೆ. ಅವನು ನನ್ನ ಫ್ಲಾಟ್ನ ಬಾಗಿಲಿನಿಂದ ಹೊರಬಂದ ತಕ್ಷಣ ಅವನ ಮುಂದೆ ಪೊಲೀಸರನ್ನು ನೋಡಿ ಆಘಾತಕ್ಕೊಳಗಾದನು. ಪೊಲೀಸರು ಅವನನ್ನು ಬಂಧಿಸಿದ್ದರು ಮತ್ತು ನಾನು ನನ್ನ ಕೋಣೆಯಿಂದ ಹೊರಬಂದಿದ್ದೆ. ನನ್ನನ್ನು ನೋಡಿ ಅವನು ಅಸಮಾಧಾನಗೊಂಡನು. ನಾನು ಹೇಳಿದೆ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ನೀನು ನನ್ನ ಭಾವನೆಗಳೊಂದಿಗೆ ಆಟವಾಡುತ್ತಲೇ ಇದ್ದೆ ಮತ್ತು ನನ್ನ ಮಕ್ಕಳನ್ನು ನಿನ್ನ ಸ್ವಂತ ಎಂದು ಪರಿಗಣಿಸುತ್ತೇನೆ ಎಂದು ಹೇಳುತ್ತಲೇ ಇದ್ದೆ. ಇನ್ಸ್ಪೆಕ್ಟರ್ ಅವನನ್ನು ಬಂಧಿಸಿದನು ಮತ್ತು ನಾನು ನನ್ನ ಮಗಳನ್ನು ಮರಳಿ ಪಡೆದೆ. ನಂತರ ನಾನು ನನ್ನ ಮಕ್ಕಳಿಗೆ ಒಬ್ಬ ವೃದ್ಧ ಮಹಿಳೆಯನ್ನು ನೇಮಿಸಿಕೊಂಡೆ. ಅವಳು ವಿಧವೆ ಮತ್ತು ಅಸಹಾಯಕಳಾಗಿದ್ದಳು. ನಾನು ಅವಳನ್ನು ಅನಾಥಾಶ್ರಮದಿಂದ ಕರೆತಂದೆ ಮತ್ತು ಅವಳು ಈಗ ನನ್ನ ಮಕ್ಕಳನ್ನು ಬೆಳೆಸುತ್ತಿದ್ದಾಳೆ. ಕೆಲವೊಮ್ಮೆ ವಿಷಯಗಳು ಅವರು ತೋರುವ ರೀತಿಯಲ್ಲಿ ಇರುವುದಿಲ್ಲ. ಆ ಹುಡುಗ ನಪುಂಸಕನಾಗಿರಲಿಲ್ಲ, ಅವನು ಕುತಂತ್ರಿ ಹುಡುಗನಾಗಿದ್ದನು ಮತ್ತು ಅವನು ಅಂತಹ ಜನರ ಹೃದಯಗಳನ್ನು ಗೆದ್ದು ಅವರ ಮಕ್ಕಳನ್ನು ಅಪಹರಿಸಿ ಮತ್ತಷ್ಟು ಮಾರಾಟ ಮಾಡುತ್ತಿದ್ದನು. ಈಗ ಇಷ್ಟೆಲ್ಲ ಯೋಚಿಸಿದಾಗ ನನಗೆ ಸಾವು ಬರುತ್ತದೆ. ಅದಕ್ಕಾಗಿಯೇ ನಾನು ಯಾರನ್ನೂ ನಂಬುವುದಿಲ್ಲ. ನೀವು ಹೀಗೆ ನಂಬಬಾರದು. ಆದ್ದರಿಂದ ಫ್ರೆಂಡ್ಸ್, ಈ ಕಥೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಸ್ಟೋರಿ ಕಾರ್ನರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಅದನ್ನು ಎಲ್ಲ ಎಂದು ಹೊಂದಿಸಿ. ಇದರಿಂದ ನಿಮಗೆ ಹೊಸ ವಿಡಿಯೋಗಳ ತಕ್ಷಣದ ಅಧಿಸೂಚನೆ ಸಿಗುತ್ತದೆ. ಧನ್ಯವಾದಗಳು.